ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದ ಜನರು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪ್ರತಿನಿತ್ಯ ಜನರು ಈ ಬೆನ್ನು ನೋವಿನ ಸಮಸ್ಯೆ, ಸೊಂಟದ ಸಮಸ್ಯೆ, ಕಾಲು ನೋವಿನ ಸಮಸ್ಯೆ, ಹೀಗೆ ಅನೇಕ ರೀತಿಯ ಪೇನ್ನಿಂದಾಗಿ ಬಳಲ್ತಾ ಇರ್ತಾರೆ. ಸಾಕಷ್ಟು ಜನ ಇದಕ್ಕಾಗಿ ನಾನಾ ರೀತಿಯ ಚಿಕಿತ್ಸೆಯ ಮೊರೆ ಹೋಗಿರ್ತಾರೆ. ಕೆಲವೊಮ್ಮೆ ಸರ್ಜರಿಯ ಮೊರೆ ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಆದರೆ ವಯಸ್ಸಾದಂತೆ ಈ ರೀತಿಯ ಕಾಯಿಲೆಗಳು ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಭಯಪಡುವಂತ ಅಗತ್ಯವಿಲ್ಲ. ಕೇವಲ ಆಯುರ್ವೇದ ಚಿಕಿತ್ಸೆಯ ಮೂಲಕ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದಾಗಿದೆ. ಹಾಗಾದರೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಈ ರೀತಿಯ ನೋವಿಗೆ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಲಾಗುತ್ತೆ, ಚಿಕಿತ್ಸೆ ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಳಬೇಕಾಗುತ್ತೆ, ಚಿಕಿತ್ಸೆ ತೆಗೆದುಕೊಂಡ ನಂತರದಲ್ಲಿ ಯಾವ ರೀತಿಯ ಪಥ್ಯವನ್ನು ಇರಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಶತಾಯು ಆಯುರ್ವೇದ ಕ್ಲಿನಿಕ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅನಿತಾ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸ್ತಾ ಇರ್ತೀವಿ, ಸಣ್ಣ ಪುಟ್ಟ ಪೇನ್ಗಳಂತೂ ವೆರಿ ಕಾಮನ್. ಈ ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟದ ನೋವು ಅಂತ ಸರ್ವೇ ಸಾಮಾನ್ಯ ಅಂತಾರೆ. ಈಗ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಏಜ್ ಆಗ್ತಾ ಇದೆ, ಪರವಾಗಿಲ್ಲ, ಬರ್ತಾ ಇದೆ ಅಂತ ಅನ್ಕೋಬಹುದು. ಸಣ್ಣ ಪುಟ್ಟ ವಯಸ್ಸಿನಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ತುಂಬ ಜನ ಏನು ಮಾಡ್ತಾರೆ, ಒಂದು ಪೇನ್ ಕಿಲ್ಲರ್ ತಗೊಳ್ಳೋದು, ಅಥವಾ ಆ ಕ್ಷಣಕ್ಕೆ ಅಥವಾ ಬಿಸಿ ನೀರಿನಲ್ಲಿ ಶಾಖ ತಗೊಳ್ಳೋದು, ಈ ರೀತಿ ಎಲ್ಲ ಮಾಡ್ಕೊಂಡು ಆ ಕ್ಷಣಕ್ಕೆ ತಾತ್ಕಾಲಿಕವಾಗಿ ರಿಲೀಫ್ ಅಂದ್ಕೊಳ್ತಾರೆ. ಬಟ್ ಇದನ್ನೇನಾದ್ರು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಮುಂದೆ ಆಗಬಹುದಾದಂಥ ದೊಡ್ಡ ಸಮಸ್ಯೆ ಕಣ್ಮುಂದೆ ಇರುತ್ತೆ. ಸೊ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಬೆನ್ನು ನೋವಿನ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡೋಣ. ಸೊ ಮೊದಲಿಗೆ ಈ ಬೆನ್ನು ನೋವು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ತೊಂದರೆಯನ್ನು ತಂದೊಡ್ಡುತ್ತೆ ಅಂತೀರಿ? ನಿಜ ಹೇಳಬೇಕು ಅಂದರೆ ಡಾಕ್ಟರ್ನ ಹೆಚ್ಚಿಗೆ ಮೀಟ್ ಮಾಡುವಂಥ ಸಿಚುವೇಶನ್ಸು ಬೆನ್ನು ನೋವಲ್ಲೇ ಇರುತ್ತೆ. ಇಟ್ ಕುಡ್ ಬಿ ಎನಿಬಡಿ, ಫೀಮೇಲ್ ಇರಬಹುದು, ಮೇಲ್ ಇರಬಹುದು, ಮಕ್ಕಳಿರ್ಬೋದು, ಏಜ್ ಆಗಿರೋರು ಇರಬಹುದು. ಬೆನ್ನು ನೋವು ಕಂಡ್ಕೊಳ್ಳುತ್ತೆ, ಯಾವ್ದಾದ್ರು ಒಂದು ಏಜಲ್ಲಾರು ಕಂಡ್ಕೊಳ್ಳುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಅಕ್ಯೂಟ್ ಬ್ಯಾಕ್ ಪೇನ್. ಈಗ ನೀವು ಹೇಳ್ದಂಗೆ ಒಂದಿನ ಯಾರಿಗೋ ಸಣ್ಣದಾಗಿ ಬೆನ್ನು ನೋವು ಬಂತು, ತುಂಬ ಓವರ್ ಸ್ಟ್ರೇನ್ ಆಯಿತು, ಅಥವಾ ತುಂಬ ಟ್ರಾವೆಲ್ ಮಾಡಿದ್ರು, ಆವಾಗ ಸಿಂಪಲ್ ಆಗಿ ಅವರು ಮನೆಯಲ್ಲೇ ನೋವನ್ನು ಕಡಿಮೆ ಮಾಡ್ಕೋಬೋದು, ಒಂದು ಪೇನ್ ಕಿಲ್ಲರ್ ತೊಗೊಳ್ತಾರೆ. ಬಟ್ ಯಾರಿಗೆ ಒಂದು 3-4 ವಾರದಿಂದ ಕಂಟಿನ್ಯೂಸ್ ಬ್ಯಾಕ್ ಪೇನ್ ಇದೆ, ಅಲ್ಲಿ ಏನಾದರೂ ಒಂದು ಪ್ರೀವಿಯಸ್ ಹಿಸ್ಟ್ರಿ ಇರುತ್ತೆ, ಅಂದರೆ ಏನಾದರೂ ಒಂದು ಡೀಪರ್ ಕಾಸ್ ಇರುತ್ತೆ ಬೆನ್ನು ನೋವಿಗೆ. ಅಂತಹ ಬೆನ್ನು ನೋವನ್ನು ಖಂಡಿತವಾಗ್ಲೂ ವೈದ್ಯರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಬೇಕಾಗುತ್ತೆ. ಎಷ್ಟು ದಿನಗಳಾದ ನಂತರ, ಅಂದರೆ ಎಷ್ಟು ದಿನ ಪೇನ್ ಇದ್ರೆ ನಾವು ಡಾಕ್ಟರ್ನ ವಿಸಿಟ್ ಮಾಡಬೇಕಾಗುತ್ತೆ, ಕನ್ಸಲ್ಟ್ ಮಾಡಬೇಕಾಗುತ್ತೆ? ದಿನ ಅನ್ನೋದಕ್ಕಿಂತ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಈಗ ನಿಮಗೆ ಒಂದು ದಿನ ಸಡನ್ ಆಗಿ ಸ್ಪ್ರೇನ್ ಆಗಿ ಬಂತು, ಅಥವಾ ಎಲ್ಲೋ ಕಾಲ್ ಜಾರಿ ಬಾತ್ರೂಮಲ್ಲಿ ಬಿದ್ದ್ರಿ, ನೀವು ಶಾಖ ಇಟ್ಕೊಂಡು ಅಥವಾ ಐಸ್ ಪ್ಯಾಕ್ ಇಟ್ಕೊಂಡು ಅಥವಾ ಪೇನ್ ಆಯಿಲ್ ಹಚ್ಚಿ ನಿಮಗೆ ಕಡಿಮೆ ಆಯಿತು ಅಂದರೆ ಬೇಕಾಗೋದಿಲ್ಲ. ರೆಸ್ಟ್ ಇಸ್ ಇಂಪಾರ್ಟೆಂಟ್. ಇಂಥ ಕೇಸಲ್ಲಿ ರೆಸ್ಟ್ ಅಂತ ಹೇಳ್ತೀವಿ ನಾವು. ಏನು ಕೆಲಸ ಮಾಡದೆ ಕಂಪ್ಲೀಟ್ ರೆಸ್ಟ್ ತಗೊಳ್ಳಿ ಅಂತ. ಯಾವಾಗ ನಿಮಗೆ ಕನ್ಸಿಸ್ಟೆಂಟ್ಲಿ ಬ್ಯಾಕ್ ಪೇನ್ ಬರುತ್ತೆ, ಅಂದರೆ ನಿಮ್ಮ ಡೇ ಟು ಡೇ ಆಕ್ಟಿವಿಟಿಗೆ ನೀವು ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತೀರಾ, ಅಡುಗೆ ಮಾಡ್ತಾ ಇರ್ತೀರಾ, ತುಂಬ ಹೊತ್ತಾದ ತಕ್ಷಣ ನೋವು ಬರುತ್ತೆ, ಅಥವಾ ಬೆಳಗ್ಗೆ ಹೇಳ್ಬೇಕಾದ್ರೆ ಸ್ಟಿಫ್ನೆಸ್ ಇರುತ್ತೆ, ಬೆನ್ನು ನೋವಿರುತ್ತೆ, ಸಂಜೆ ಆಗ್ತಾ ಕೆಲಸ ಮಾಡೋಕ್ಕಾಗಲ್ಲ, ಬೆನ್ನು ನೋವಿರುತ್ತೆ, ಮತ್ತೆ ಕೈ ಮತ್ತೆ ಕಾಲುಗಳಲ್ಲಿ ನಮ್ನೆಸ್ ಉಂಟಾಗುತ್ತೆ, ಅಂದರೆ ಜೋಮ್ ಹಿಡ್ದಂಗೆ ಆಗುತ್ತೆ, ಅಥವಾ ಇರುವೆ ಓಡಾಡ್ದಂಗೆ ಅನ್ಸುತ್ತೆ. ಈ ರೀತಿ ಸಿಂಪ್ಟಮ್ಸ್ ಇದ್ದಾಗ ಅದರಲ್ಲಿ ಬೆನ್ನಿನ ಜೊತೆ ನರದ ಸಮಸ್ಯೆ ಸಹ ಇನ್ವಾಲ್ವ್ ಆಗಿರುತ್ತೆ. ಜೊತೆಗೆ ಕೆಲವರಲ್ಲಿ ಕಾಲು ನೋವು ಸಹ ಬರುತ್ತೆ, ಬೆನ್ನು ನೋವಿಂದ ಕಾಲು ನೋವು ಬರುವಂಥದ್ದು. ಈ ಸಮಸ್ಯೆ ಸಹ ಇದ್ದಾಗ ಅವರು ಡಾಕ್ಟರ್ನ ಖಂಡಿತವಾಗ್ಲೂ ಭೇಟಿ ಮಾಡಬೇಕು. ಮಹಿಳೆಯರಲ್ಲಿ ಹೆಚ್ಚಾಗಿ ಬೆನ್ನು ನೋವಂತೂ ಕಾಣಿಸ್ಕೊಳ್ತಾ ಇರುತ್ತೆ. ಹೆಚ್ಚಾಗಿ ಮನೆ ಕೆಲಸ ಮಾಡ್ತಿರ್ತಾರೆ, ಜೊತೆಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಅವ್ರಿಗೆ ಎದುರಾಗ್ತಾ ಇರುತ್ತೆ. PCOD ಅಂತ ಸಮಸ್ಯೆಗಳು, ಓವರ್ ವೇಟ್ ಆಗಿಬಿಡ್ತಾರೆ, ಇದ್ದಕ್ಕಿದ್ದಂತೆ ಬೆನ್ನು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದನ್ನ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕಾ ಬೇಡವಾ, ಅಥವಾ ಮನೆಯಲ್ಲೇ ಏನಾದರೂ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕಾ ಅಂತ ಒದ್ದಾಡ್ತಿರ್ತಾರೆ. ಸೊ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ನಿಜ ಹೇಳಬೇಕು ಅಂದರೆ ನಾನು ನೋಡಿರೋ ಹಾಗೆ ಒಂದು 60% ಮಹಿಳೆಯರು ಹೆಚ್ಚಿಗೆ ಸಫರ್ ಮಾಡ್ತಾರೆ ಬ್ಯಾಕ್ ಪೇನಿಂದ. ನಮ್ಮ ಯೂಸೇಜೂ ಹಾಗೆ ಇರುತ್ತೆ. ಅಂದರೆ ಡೆಲಿವರಿ ಆದಮೇಲೆ ಮತ್ತು ಮಗು ಫೀಡಿಂಗ್ ಟೈಮಲ್ಲಿ ಎಷ್ಟೊಂದು ಸತಿ ನಾವು ಪೋಸ್ಚರ್ ಕರೆಕ್ಟ್ ಇಟ್ಕೊಳ್ಳೋಕ್ಕಾಗಲ್ಲ. ಮತ್ತು ಎಷ್ಟೊಂದು ಜನ ಸಡನ್ನಾಗಿ ಭಾರ ಎತ್ತುವಂಥದ್ದು, ನೀರಿನ ಬಕೆಟ್ ಎತ್ಬೋದು ಅಥವಾ ಒದ್ದೆ ಬಕೆಟ್ ಎತ್ತಿರ್ತಾರೆ. ಎಷ್ಟು ನಾವು ಹೇಳಿದ್ರು ಅವರು ಬೇಗ ಬೇಗ ಕೆಲಸ ಮಾಡೋ ಅರ್ಜೆಂಟ್ಸಲ್ಲಿ ಮರ್ತು ಬಿಟ್ಟಿರ್ತಾರೆ. ಇದರ ಜೊತೆಗೆ ಅವರಿಗೆ ಹೆರಿಡಿಟರಿ ಫ್ಯಾಕ್ಟರ್ ಇತ್ತು ಅಂದರೆ, ಅಥವಾ ಅವರು ಎಕ್ಸಸೈಸೇ ಮಾಡಲ್ಲ ಅಂತಿದ್ರೆ,
ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್, ಈಗ ವರ್ಕಿಂಗ್ ವುಮೆನ್ ಇರ್ತಾರೆ, ಮನೆಯಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಅಂತಹ ಸಮಯದಲ್ಲಿ ಅವರಿಗೆ ಅರ್ಲಿ ಬ್ಯಾಕ್ ಪೇನ್, ಅಂದರೆ ಬ್ಯಾಕ್ ಪೇನ್ ಬರುವಂಥದ್ದು ಮೂಳೆ ಸವತದಿಂದ ಒಂದು 40-50 ಆದ್ಮೇಲೆ ಬರುವಂಥದ್ದು 35-30 ಏಜ್ಗೆ ಬರಬಹುದು. ಮತ್ತೆ ಇದರ ಜೊತೆಗೆ ಓವರ್ ವೆಯ್ಟ್ ಇದ್ರೆ, ತುಂಬಾ ವೆಯ್ಟ್ ಜಾಸ್ತಿ ಇತ್ತು ಅಂತಂದ್ರೆ ಬೆನ್ನಿಗೆ ಡೆಫಿನೆಟ್ಲಿ ವೆಯ್ಟ್ ಬೇರಿಂಗ್ ಇದು ಜಾಸ್ತಿ ಆಗೋದ್ರಿಂದ ಅದರಿಂದ ಸಹ ಬೆನ್ನು ನೋವು ಬರುತ್ತೆ. ಇದೆಲ್ಲ ರೀಸನ್ ಇಂದ ಮಹಿಳೆಯರಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಬಟ್ ಹೆಚ್ಚಿಗೆ ನೆಗ್ಲೆಕ್ಟ್ ಮಾಡೋದು ಅವರೇನೆ. ಫಸ್ಟ್ ಮನೇಲಿ ಯಾರಿಗಾರು ಹುಷಾರಿಲ್ಲ ಅಂದ್ರೆ ದೇ ಟೇಕ್ ಕೇರ್ ಆಫ್ ಎವ್ರಿಬಡಿ. ಬಟ್ ಅವ್ರಿಗೆ ಅಂತ ಇದ್ದಾಗ ಐದರ್ ಒಂಚೂರು ಏನಾದ್ರೂ ಎಣ್ಣೆ ಹಚ್ಕೊಳ್ಳೋದಾಗ್ಲಿ ಅಥವಾ ಪೇನ್ ಕಿಲ್ಲರ್ ತಗೊಳ್ಳೋದು, ಓವರ್ ದ ಕೌಂಟರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಯಾವಾಗ ನೀವು ಬೆನ್ನು ನೋವನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಟ್ರೀಟ್ ಮಾಡ್ತೀರಾ, 100ರಲ್ಲಿ ಸುಮಾರು 90% ಜನಕ್ಕೆ ಬೆನ್ನು ನೋವಿಗೆ ಸರ್ಜರಿ ಬೇಕಾಗೋದಿಲ್ಲ. ಅದನ್ನ ಆಲ್ಟರ್ನೇಟಿವ್ ಸಿಸ್ಟಮ್, ಮಸಾಜ್ ಇರಬಹುದು ಅಥವಾ ಎಕ್ಸಸೈಸ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಒಳ್ಳೆ ಫುಡ್ ಹ್ಯಾಬಿಟ್ಸ್ ತಗೊಳ್ಳೋದ್ರಿಂದ, ನೀರು ತಗೊಳ್ಳೋದ್ರಿಂದ, ಒಳ್ಳೆ ಫುಡ್ ತಗೊಳ್ಳೋದ್ರಿಂದ, ಅಂದರೆ ಬೆನ್ನಿಗೆ ಸಪೋರ್ಟ್ ಮಾಡುವಂತಹ ನ್ಯೂಟ್ರಿಯೆಂಟ್ಸ್ ಇರೋದು, ಆಂಟಿ ಆಕ್ಸಿಡೆಂಟ್ ಇರೋ ಫುಡ್ ತಗೊಳ್ಳೋದ್ರಿಂದ ಕಡಿಮೆ ಮಾಡ್ಕೋಬಹುದು. ಇದಲ್ದೇನೆ ಯಾವಾಗ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಅಂತಹ ಕೇಸಲ್ಲಿ ಮಾತ್ರ ನಾ ಹೇಳ್ದಂಗೆ 10% ಜನಕ್ಕೆ ಸರ್ಜರಿ ಬೇಕಾಗಬಹುದು. ಅದು ಎಲ್ಲಾದ್ರೂ ಫಾಲ್ ಆಗಿ, ಮಲ್ಟಿಪಲ್ ಇಂಜುರೀಸ್ ಆಗಿ ಆ ಥರ ಇದ್ರೆ. ಇನ್ನ ಎಲ್ಲ ಕೇಸ್ಗಳನ್ನ ಸಹ ನಾವು ಹಾಗೇನೆ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಎಷ್ಟು ಅರ್ಲಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಷ್ಟು ಬೇಗ ರಿಕವರಿ ಇರುತ್ತೆ. ಈ ಬೆನ್ನು ನೋವಿನ ಸಮಸ್ಯೆ ಅನ್ನೋದು ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸೋದಾದ್ರೆ ಒಂದು ರೀತಿ ಲೈಫ್ ಸ್ಟೈಲ್ ಡಿಸೀಸ್ ಆಗ್ಬಿಟ್ಟಿದೆ. ಈಗ ಮನೆಯಲ್ಲೇ ಕೂತಿರ್ತಾರೆ, ಮಕ್ಕಳಲ್ಲಿ ನೋಡೋದಾದ್ರೆ ಹೆಚ್ಚಾಗಿ ಮೊಬೈಲ್ ನೋಡ್ತಾ ಬಗ್ಗೆ ಕೂತಿರುವಂಥದ್ದು, ವಿಡಿಯೋ ಗೇಮ್ಸ್ ಆಡಬೇಕಾದ್ರೆ. ಇನ್ನು ವಯಸ್ಕರಲ್ಲಿ ನೋಡೋದಾದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಮನೆಗಳಲ್ಲೇ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸೊ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಸಿಟ್ಟಿಂಗ್ ಪೊಸಿಷನ್ ಕೂಡ ಕರೆಕ್ಟ್ ಆಗಿರೋದಿಲ್ಲ. ಮಹಿಳೆಯರಲ್ಲೂ ಕೂಡ ಅದೇ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ? ಎಷ್ಟೊಂದು ಮೀಮ್ಸ್ ನೋಡ್ತಾ ಇರ್ತೀವಿ ನಾವು. ಮನೆಯಲ್ಲಿ 4 ಜನ ಕುತ್ಕೊಂಡಿದ್ರೆ ಎಲ್ಲಾರ್ದು ಹೀಗೆ ಇರುತ್ತೆ ಪೋಸ್ಚರ್. ಸೊ ಕೈಯಲ್ಲಿ ಮೊಬೈಲು, ಕುತ್ತಿಗೆ ಬೆಂಡ್ ಆಗಿರುವಂತಹದ್ದು, ಶೋಲ್ಡರ್ಸು ಡ್ರೂಪಿಂಗ್ ಅಲ್ಲಿ ಇರುವಂತಹದ್ದು, ಇದೆಲ್ಲ ಸಮಸ್ಯೆಯಿಂದ ಯಾವ ಬೆನ್ನು ನೋವು ನಿಮಗೆ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಬರಬೇಕು ಅದನ್ನ ನಾವು ಬೇಗ ತರ್ಸ್ಕೊತಾ ಇದೀವಿ. ಸೊ ಈವನ್ ಚೈಲ್ಡ್ಹುಡ್ ಅಲ್ಲೂ ಅವರು ಎಕ್ಸಸೈಸ್ ಮಾಡ್ದೇನೆ, ತುಂಬಾ ದಿನ ಎಕ್ಸಸೈಸ್ ಮಾಡ್ದೇನೆ, ಅಥವಾ ಈಗ ಕೊರೋನಾ ಬಂತು, 2 ಇಯರ್ಸ್ ಮಕ್ಕಳು ಸ್ಕೂಲಿಗೆ ಹೋಗಿಲ್ಲ, ಆಟ ಆಡಿಲ್ಲ, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಯಿತು. ಸಡನ್ ಆಗಿ ಇಫ್ ದೇ ಸ್ಟಾರ್ಟ್ ಫಿಸಿಕಲ್ ಆಕ್ಟಿವಿಟಿ, ಡೆಫಿನೆಟ್ಲಿ ಮಸಲ್ ಸ್ಟ್ರೇನ್ ಆಗುತ್ತೆ. ಯಾಕಂದ್ರೆ ನಮ್ಮ ಬೆನ್ನಿಗೆ ಎಕ್ಸಸೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಕೋರ್ ಮಸಲ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಎಕ್ಸಸೈಸಸ್ ಕೋರ್ ಮಸಲ್ಸ್ಗೆ ತುಂಬಾ ಬೇಕಾಗತ್ತೆ. ಇದಲ್ದೇನೆ ಇಫ್ ವಿ ಆರ್ ಸಿಟ್ಟಿಂಗ್ ಅಂಡ್ ವರ್ಕಿಂಗ್, ತುಂಬಾ ನಾವು ಕುತ್ಕೊಂಡು ವರ್ಕ್ ಮಾಡುವಂತಹ ಇದಿದ್ರೆ, ಇದಲ್ಲದೆ ರೆಗ್ಯುಲರ್ ಟೈಮಲ್ಲಿನೂ ನಾವು ಮೊಬೈಲ್ ಹಿಡ್ಕೊಂಡೇ ಕುತ್ಕೊಳ್ಳೋದ್ರಿಂದ ನಾವು ಪೋಸ್ಚರನ್ನು ರಾಂಗ್ ಇಟ್ಕೊಂಡ್ರೆ ಅದರಿಂದ ಸಹ ಬಹಳಷ್ಟು ಬೆನ್ನೋವು ಬರ್ತಾ ಇದೆ. ಎಲ್ಲ ಏಜರಲ್ಲಿ ಬರ್ತಾ ಇದೆ ಈ ರೀತಿಯಾಗಿ ಬರುವಂತಹ ಬೆನ್ನೋವು. ಓಕೆ, ಇನ್ನು ವೀಕ್ಷಕರೇ, ನೀವು ಕೂಡ ಬೆನ್ನು ನೋವಿನ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ರೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ಕರೆ ಮಾಡಿ ನೀವು ಕೂಡ ಡಾಕ್ಟರ್ ಹತ್ರ ಮಾತನಾಡಬಹುದು. ಹಾಗೆ ಈಗ ವಯಸ್ಸಾದವರಲ್ಲಿ ನೋಡೋದಾದ್ರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಇದು ಸರ್ವೇ ಸಾಮಾನ್ಯ. ಜೊತೆಗೆ ಮೂಳೆಯ ಸಾಂದ್ರತೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಅದಕ್ಕೆ ಯಾವ ರೀತಿ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಬೇಕು, ಸಪ್ಲಿಮೆಂಟ್ಸ್ ಏನಾದ್ರು ತಗೊಳ್ಬೇಕಾ, ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. ತುಂಬಾ ಜನ ಹೇಳ್ತಾರೆ ಈಗ ಹಾಲನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಕ್ಯಾಲ್ಸಿಯಂ ಹೆಚ್ಚುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ ಅಂತ. ಈಗಾಗಲೇ ಓವರ್ ವೇಟ್ ಇರ್ತಾರೆ ಅಂತ ಅಂದ್ರೆ ಈಗ ಹಾಲನ್ನು 1 ಲೀಟರ್ ಕುಡಿಯೋದಾದ್ರೆ ಮತ್ತೆ ಓವರ್ ವೇಟ್ ಇನ್ನು ಜಾಸ್ತಿ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಸಮಸ್ಯೆಗಳಾಗೋದಿಲ್ವಾ? ಈ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ. ಅದೊಂದು ರಾಂಗ್ ಪರ್ಸೆಪ್ಷನ್ನು. ಮೂಳೆ ಕೆಲವರು ಕ್ಯಾಲ್ಶಿಯಂ ತುಂಬ ತಗೊಳ್ತಾ ಇರ್ತಾರೆ, ಇನ್ನು ಕೆಲವರಲ್ಲಿ ಸಪ್ಲಿಮೆಂಟ್ಸ್ ತಗೊಳ್ತಾರೆ, ಆವಾಗ ಮತ್ತೆ ಕಿಡ್ನಿ ಸ್ಟೋನ್ ಆಗುತ್ತೆ. ಸೊ ನಾವು ಹೇಗೆ ಆಹಾರದಲ್ಲಿ ಹೆಚ್ಚಿಗೆ ಕ್ಯಾಲ್ಶಿಯಂ ತಗೊಳ್ತೀವಿ ಮತ್ತು ಅದು ನಮ್ಮ ಬಾಡಿಗೆ ಅಬ್ಸಾರ್ಪ್ಷನ್ ಆಗುತ್ತಾ ಅನ್ನೋದು ಸಹ ಈಕ್ವಲಿ ಇಂಪಾರ್ಟೆಂಟ್. ಹಾಗಾಗಿ ಕ್ಯಾಲ್ಶಿಯಂ ಅಂದ್ರೆ ಬರೀ ಹಾಲೊಂದೇ ಅಲ್ಲ, ನಮ್ಮ ಪರ್ಸೆಪ್ಷನ್ ಕ್ಯಾಲ್ಶಿಯಂ ಅಂದ್ರೆ ಇದು ಬೆಳ್ಳಗಿದೆ ಅದು ಬೆಳ್ಳಗಿರುತ್ತೆ. ಸೊ ನಾವು ಬೋನಿಗೆ ತುಂಬಾ ಬೇಗ ಕನೆಕ್ಟ್ ಮಾಡ್ತೀವಿ. ಎಷ್ಟೊಂದು ಜನಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರಿಗೆ ನಾವು ಬಾದಾಮ್ ತಗೋಬಹುದು, ಪಾಲಕ್ ಸೊಪ್ಪು ತಗೋಬಹುದು. ಪಾಲಕ್ ಸೊಪ್ಪು ತಗೊಳ್ಳೋದ್ರಿಂದ ನಿಮ್ಮ ವೆಯ್ಟು ಗೇನ್ ಆಗಲ್ಲ, ನ್ಯೂಟ್ರಿಯೆಂಟ್ಸ್ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಅದರಲ್ಲಿ ಪಾಲಕ್ ಇರುತ್ತೆ. ಸೋಯಾ ತಗೋಬಹುದು, ಸೋಯಾ ಇಸ್ ವೆರಿ ಅಗೇನ್ ಹೈ ಪ್ರೋಟೀನ್, ಇಟ್ ವಿಲ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಕ್ಯಾಲ್ಶಿಯಂ. ಫ್ಲಾಕ್ಸ್ ಸೀಡ್ಸ್ ತಗೋಬಹುದು. ಈ ರೀತಿ ಬೇರೆ ಸೋರ್ಸಸ್ ಇಂದ ಸಹ ನಾವು ಕ್ಯಾಲ್ಶಿಯಂನ ತಗೊಳ್ತಾ ಬರಬಹುದು. ಹಾಗಾಗಿ ನಾವೇನ್ ಮಾಡ್ತೀವಿ, ನಮ್ಮ ಕ್ಲಿನಿಕ್ ಅಲ್ಲಿ ಯಾರಾದ್ರೂ ಬಂದ್ರೆ ಅವರ ಫಸ್ಟ್ ಅನಾಲಿಸಿಸ್ ಹೇಗೆ ಮಾಡ್ತೀವಿ ಅಂದ್ರೆ ಅವರಿಗೆ ವೇಟ್ ಲಾಸು ಬೇಕಾ, ಜೊತೆಗೆ ಬೆನ್ನು ನೋವಿನ ಟ್ರೀಟ್ಮೆಂಟ್ ಬೇಕಾ ಅಂತ. ಈಗ ಸಣ್ಣ ಇರೋರು ಬಂದು ಬೆನ್ನು ನೋವು ತಗೊಂಡ್ರೆ ಅದಕ್ಕೆ ಬೇರೆನೇ ತರ ಟ್ರೀಟ್ಮೆಂಟ್ ಇರುತ್ತೆ. ಒಬೇಸಿಟಿಯಿಂದ ಬಂದು ಬೆನ್ನು ನೋವು ಇದ್ರೆ ಆವಾಗ ಬೇರೆನೇ ತರ ಟ್ರೀಟ್ಮೆಂಟ್, ಬೇರೆ ರೀತಿ ಫುಡ್ ನ ಗೈಡ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅವರಿಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಬೆನ್ನು ನೋವು ಯಾವಾಗ್ಲೂ ಅಷ್ಟೇ, ಇವತ್ತು ಬಂತು ನಾನೊಂದು ಮಾತ್ರೆ ತಗೊಂಡೆ ನಾಳೆ ಹೋಯ್ತು ಅನ್ನೋದಲ್ಲ. ಇಟ್ ಇಸ್ ಅ ಲೈಫ್ ಸ್ಟೈಲ್ ಚೇಂಜಸ್ ವಿಚ್ ಕನ್ಸಿಸ್ಟೆಂಟ್ಲಿ ಮಾಡ್ತಾ ಹೋಗ್ಬೇಕು. ಒಬ್ಬ ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಮಂಜುನಾಥ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಮಂಜುನಾಥ್ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಮಂಜುನಾಥ್, ಹೇಳಿ.
ಮೇಡಮ್ ನಮಗೆ ಅದು L4 L5 ಡಿಸ್ಕ್ ಬಲ್ಜ್ ಆಗಿದೆ. ಹಾ ಅದಕ್ಕಾಗಿ MRI ಸ್ಕ್ಯಾನಿಂಗ್ ಮಾಡಿಸಿದೆ. ಹಾ ಅದಕ್ಕೆ ನಿಮ್ಮ ಹೆಂಗೆ ಅದು ಎಷ್ಟು ದಿವಸದಿಂದ ಬೆನ್ನೋವಿದೆ? 3 months ಇಂದ ಮೇಡಮ್. ನಿಮಗೆ ಏಜ್ ಎಷ್ಟು? ನಮಗೆ 30. ಓಕೆ ಸರ್, ಅದೇ ನಾನೀಗ ಮಾತಾಡ್ದಂಗೆ ಸ್ವಲ್ಪ ಅರ್ಲಿ ಏಜಲ್ಲಿ ಬಂದಿದೆ. ಡಿಸ್ಕ್ ಹರ್ನಿಯೇಷನ್ ಅಂದರೆ ನಮ್ಮ ಬೆನ್ನಲ್ಲಿ 24 ಮೂಳೆಗಳಲ್ಲಿ ಮೂಳೆಗಳ ಮಧ್ಯ ಒಂದು ಸ್ವಲ್ಪ ಸಾಫ್ಟ್ ಕುಷನ್ ಥರ ಇರುತ್ತೆ. ಸೊ ಅಲ್ಲಿ ನಿಮಗೆ ಸ್ವಲ್ಪ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಲಿ ಹರ್ನಿಯೇಷನ್ ಆಗಲಿ ಆದಾಗ ಬೆನ್ನು ನೋವು ಕಾನ್ಸ್ಟೆಂಟ್ ಆಗಿ ಕಂಡ್ಕೊಂಡು ಬರುತ್ತೆ. ಇದಕ್ಕೆ ಕಟಿಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದರೆ ಬೆನ್ನು L4 L5 ಮಧ್ಯ ನಿಮಗೆ ಎಲ್ಲಿ ಡಿಸ್ಕ್ ಹರ್ನಿಯೇಷನ್ ಇದೆ, ಇನ್ಫ್ಲಮೇಷನ್ ಇದೆ, ಆ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಆಯುರ್ವೇದನಲ್ಲಿ ಕಟಿಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಬರ್ತೀವಿ. ಇದರ ಜೊತೆ ಎಷ್ಟೊಂದು ಪಂಚಕರ್ಮ ಟ್ರೀಟ್ಮೆಂಟ್ಸು ಸಹ ಇದೆ. ಅದನ್ನು ತಗೊಳ್ಳೋದ್ರಿಂದ ನಿಮಗೆ ಬೆನ್ನೋವು ಕಡಿಮೆ ಆಗುತ್ತೆ. ಫಸ್ಟ್ 7 ಡೇಸಲ್ಲಿ ನಿಮಗೊಂದು 50% ಕಡಿಮೆ ಆಗುತ್ತೆ. ಜೊತೆಗೆ ನೀವು ಆಹಾರ ಮತ್ತು ಎಕ್ಸಸೈಸನ್ನು ನೋವು ಕಡಿಮೆ ಆದಮೇಲೆ ಕೆಲವೊಂದು ಬೆನ್ನಿಗೆ ಅಂತ ಸ್ಪೆಸಿಫಿಕ್ ಆಗಿರುವಂತಹ ಎಕ್ಸಸೈಸನ್ನು ಮಾಡಬೇಕು. ಅದನ್ನು ಸಹ ಮಾಡೋದ್ರಿಂದ ಬೆನ್ನೋವು ಕಡಿಮೆ ಆಗುತ್ತೆ. ಓಕೆ, ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡೋದಕ್ಕಾಗಿ. ನೇಹಾ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ನೇಹಾ ಅವರೇ. ನೇಹಾ ಅವರೇ, ಧ್ವನಿ ಕೇಳ್ತಾ ಇದೆಯಾ ತಮಗೆ? ನೇಹಾ ಅವರೇ, ಧ್ವನಿ ಕೇಳ್ತಿದ್ಯಾ? ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡಿ. ಕರೆ ಕಟ್ಟಾಗಿದೆ. ಈಗ ತುಂಬಾ ಜನ ಏನ್ ಮಾಡ್ತಾರೆ, ಈಗ ಬೆನ್ನು ನೋವಿನ ಸಮಸ್ಯೆ ಅಂತ ಅಂದ ತಕ್ಷಣ ಪಕ್ಕದಲ್ಲೇ ಇರುವಂತಹ ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದಷ್ಟು ಟ್ಯಾಬ್ಲೆಟ್ ಅಥವಾ ಒಂದಷ್ಟು ಸ್ಪ್ರೇಗಳನ್ನ ತಗೊಂಡು ಬಂದು ತೊಳ್ತಾರೆ. ಈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚುವಂಥದ್ದಾಗಿರ್ಬೋದು ಅಥವಾ ಇಂಟರ್ನಲ್ಲಿ ಸಿಕ್ಕಾಪಟ್ಟೆ ಮಾತ್ರೆಗಳನ್ನ ತಗೊಳ್ಬೋದು. ಅದು ಬೇರೆದಕ್ಕೆ ಲೀಡ್ ಆಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಆಯುರ್ವೇದ ಅನ್ನೋದು ಯಾವ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳ್ತೀರಿ? ನಾನು ಹೇಳ್ದಂಗೆ 100 ಪೇಷಂಟಲ್ಲಿ 95% ಜನಕ್ಕೆ ಬೆನ್ನು ನೋವಿಗೆ ಸರ್ಜರಿ ಬೇಕಾಗೋದಿಲ್ಲ. ಎರಡನೇದು ಪೇನ್ ಕಿಲ್ಲರ್ ಸಹ ಬೇಕಾಗೋದಿಲ್ಲ. ಅವರು ಅವರ ಆರೋಗ್ಯ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡು ಸ್ವಲ್ಪ ಆಯುರ್ವೇದ ಟ್ರೀಟ್ಮೆಂಟ್ ಅಳವಡಿಸ್ಕೊಂಡ್ರೆ ಇದನ್ನು ಸುಮಾರು 70 to 80% ಟೋಟಲಿ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಫುಡ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿದ್ರು ಅಂದರೆ ಖಂಡಿತವಾಗ್ಲೂ ಅವರು ಡಾಕ್ಟರ್ ಹತ್ರ ಹೋಗೋದು ಬೇಕಾಗಲ್ಲ. ನಾನು ಹೇಳ್ದಂಗೆ ಇದು ಕಾನ್ಸ್ಟೆಂಟ್ ಎಫರ್ಟ್. ಅಂದರೆ ಇವತ್ತು ಮಾಡಿ ನಾನು ಬಿಟ್ಬಿಡ್ತೀನಿ, ನಾಳೆಯಿಂದ ಮತ್ತೆ ಮುಂಚೆ ಥರನೇ ಇರ್ತೀನಿ ಅನ್ನೋದಲ್ಲ. ಬೆನ್ನಿಗೆ ಎಕ್ಸಸೈಸ್ ಮಾಡಿ ನಾವು ನಮ್ಮ ಕೋರ್ ಮಸಲ್ಸ್ ಏನಿದೆ ಬೆನ್ನಲ್ಲಿ ಅದನ್ನು ಎಕ್ಸಸೈಸ್ ಮಾಡುವಂಥದ್ದು, ಸ್ಟ್ರೆಚಿಂಗ್ ಮಾಡಿ ಮೂಳೆಗಳ ಮಧ್ಯೆ ಗ್ಯಾಪಿಂಗ್ ಕಡಿಮೆ ಆಗ್ತಾ ಇರುತ್ತೆ ಅದನ್ನು ಮಾಡುವಂಥದ್ದು, ಮತ್ತು ಪ್ರಿವೆಂಟಿವ್ ಥೆರಪೀಸ್ ಅಂತ ಹೇಳ್ತೀವಿ. ಅಂದರೆ ಮುಂದೆ ಬರಬಾರ್ದು. ಈಗ ನಿಮ್ಮ ತಾಯಿಗೆ ಯಾರಿಗೋ ಬೆನ್ನೋವು ಇರುತ್ತೆ, ಸೊ ಯು ಆರ್ ಸಸೆಪ್ಟೆಬಲ್. ನಿಮ್ಮಲ್ಲಿ ಮನೆಯಲ್ಲಿ ಆಲ್ರೆಡಿ ಬೆನ್ನೋವು ಇದೆ, ನಿಮಗೂ ಒಂದು ಸಿಂಪ್ಟಮ್ಸ್ ಕಂಡ್ಕೊಳ್ತಾ ಇದೆ ಅಂದರೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇನೆ ತಗೊಂಡ್ರೆ ಆ ಬೆನ್ನೋವು ಜಾಸ್ತಿ ಆಗಲ್ಲ. ಸೊ ಆಯುರ್ವೇದನಲ್ಲಿ ಇದಕ್ಕೆ ಎಷ್ಟೊಂದು ಮಸಾಜ್ ಇದೆ, ವೆರೈಟೀಸ್ ಆಫ್ ಮಸಾಜು, ಸಿಕ್ಕಾಪಟ್ಟೆ ವೆರೈಟಿ. ಸ್ಟೀಮ್ ಇದೆ, ಸ್ಟೀಮ್ಗಳಲ್ಲಿ ನಾವು ಮೆಡಿಕೇಟೆಡ್ ಲೀವ್ಸ್ನೆಲ್ಲ ಹಾಕ್ತೀವಿ ಅಥವಾ ಮೆಡಿಕೇಟೆಡ್ ಹರ್ಬ್ಸನ್ನ ಹಾಕ್ಬಿಟ್ಟು ಸ್ಟೀಮಿಂಗ್ ಮಾಡ್ತಾ ಹೋಗ್ತೀವಿ. ಇದೆಲ್ಲ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ರಿಲೀಫ್ ಇರುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಗಂಗಾವತಿಯಿಂದ ವೀರೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ವೀರೇಶ್ ಅವರೇ. ಹಲೋ ವೀರೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ಕಾರ ವೀರೇಶ್, ಹೇಳಿ ಮೇಡಮ್. ಅದು L2 L4 ನಮ್ದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಮೇಡಮ್. ಹಾ, ಆದ್ರಿಂದ ಇವಾಗ ಒಂದು 6 ತಿಂಗಳಾಯ್ತು ಮೇಡಮ್. ಬೈಕ್ ಓಡಿಸ್ತೀರಾ ವೀರೇಶ್ ಅವರೇ? ಇಲ್ಲ ಮೇಡಮ್, ಏನು ಓಡಿಸಲ್ಲ ಮೇಡಮ್. ಹಾ, ಏಜ್ ಎಷ್ಟಿದೆ ನಿಮ್ದು? 24 ಮೇಡಮ್. 24 ಇಯರ್ಸ್. ಓಕೆ, ಬಿದ್ದು ಏನಾದ್ರು ಮುಂಚೆ ಏಟ್ ಏನಾರು ಆಗಿತ್ತಾ? ಏನು ಏಟಾಗಿಲ್ಲ ಮೇಡಮ್. ಮೇಲಿಂದ ಒಂದು 20 ಅಡಿಯಿಂದ ಮೇಲಿಂದ ಕೆಳಗೆ ಕೂತ್ಕೊಂಡಿದ್ದೆ ಮೇಡಮ್. 20 ಅಡಿಯಿಂದ ಕೆಳಗೆ ಕುತ್ಕೊಂಡ್ರೆ ಅದು ಏಟ್ ಆದಂಗೆ ಲೆಕ್ಕ. ಬೆನ್ನಿಗೆ ಹೆಚ್ಚಿಗೆ ಪ್ರೆಷರ್ ಬಿದ್ದಿರುತ್ತೆ, ಅದರಿಂದ ಡ್ಯಾಮೇಜ್ ಆಗಿರುತ್ತೆ. ನಿಮ್ಮ ರಿಪೋರ್ಟನ್ನು ಕಳಿಸಿ ಸ್ವಲ್ಪ ಕೂಲಂಕುಷವಾಗಿ ಅಂದರೆ ಡೀಟೇಲ್ ಆಗಿ ನೋಡಬೇಕಾಗತ್ತೆ. ಅಷ್ಟು ಮೇಲಿಂದ ಬಿದ್ದಾಗ ಮೋಸ್ಟ್ಲಿ 2 ಮೂಳೆ ಮಧ್ಯ ಪ್ರೆಷರ್ ಜಾಸ್ತಿಯಾಗಿ ಅದು ಡಿಸ್ಕಿಂದ ಹೊರಗೆ ಬಂದಿರೋ ಚಾನ್ಸಸ್ಸು ಇರುತ್ತೆ. ಇದಕ್ಕೂ ಸಹ ಟ್ರೀಟ್ಮೆಂಟ್ ಇರುತ್ತೆ. ನಿಮಗೆ ಕಾಲು ನೋವಿದೆಯಾ ಅಥವಾ ಬರೀ ಬೆನ್ನು ಮಾತ್ರ ಇದೆಯಾ? ಮೇಡಮ್ ಬೆನ್ನಲ್ಲ ಮೇಡಮ್, ಲೆಫ್ಟ್ ಸೈಡು ಕಾಲಲ್ಲಿ ಸೊಂಟ ಮೇಲೆ ಬರ್ತಾ ಇತ್ತು ಮೇಡಮ್. ಲೆಫ್ಟ್ ಸೈಡ್ ಕಾಲು ನೋವ್ತಾ ಇದೆಯಾ? ಹಾಂ ಮೇಡಮ್. ಕಾಲು ಎತ್ತಕ್ಕಾಗತ್ತಾ ಮಲ್ಕೊಂಡ್ರೆ? ಎಲ್ಲ ಆಗುತ್ತೆ ಮೇಡಮ್. ಅದು ಸ್ವಲ್ಪ ನೋವು ಬರ್ತಾ ಇತ್ತು ಮೇಡಮ್, ಸೊಂಟದ ಎಡಭಾಗಕ್ಕೆ ಮೇಡಮ್. ಇದರಲ್ಲಿ ನಾನು ಈಗ ಜಸ್ಟ್ ಟ್ರೀಟ್ಮೆಂಟಲ್ಲಿ ಹೇಳಿದೆ, ಕಟಿಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ. ಯಾವ ಜಾಗದಲ್ಲಿ ಆಗಿದೆ ಮತ್ತು ಎಲ್ಲಿಂದ ನರ ಹೋಗಿದೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಹೆಲ್ಪ್ ಆಗುತ್ತೆ. ಜೊತೆಗೆ ಆಯುರ್ವೇದದಲ್ಲಿ ಎಷ್ಟೊಂದು ಮೆಡಿಸಿನ್ಸ್ ಇದೆ, ಮಹಾಯೋಗರಾಜ ಗುಗ್ಗುಲು ಅಂತಿದೆ, ಎಷ್ಟೊಂದು ಮೆಡಿಕೇಶನ್ಸ್ ಇರುತ್ತೆ. ನೀವು ವೈದ್ಯರ ಹತ್ರ ಟ್ರೀಟ್ಮೆಂಟ್ ತೊಗೊಂಡು, ನಮ್ಮದು 13 ಕ್ಲಿನಿಕ್ ಇದೆ, ಯಾವುದಾದ್ರೂ ಒಂದು ಕ್ಲಿನಿಕಲ್ಲಿ ಹೋಗಿ ವೈದ್ಯರನ್ನು ಮೀಟ್ ಮಾಡಿ ಕರೆಕ್ಟಾಗಿ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಬಹುದು. ಧನ್ಯವಾದ ವೀರೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಇವತ್ತಿನ ಸಂಚಿಕೆಯಲ್ಲಿ ಬೆನ್ನು ನೋವಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಶತಾಯು ಆಯುರ್ವೇದ ಕ್ಲಿನಿಕ್ಸ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅನಿತಾ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ಮಾಲ್ತೇಶ್ ಅವರು ಕರೆ ಮಾಡ್ತಾರೆ. ನಮಸ್ತೆ ಮಾಲ್ತೇಶ್ ಅವರೇ.
ಮೇಡಮ್ ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಹಲೋ ಹೇಳಿ ಮಾಲ್ತೇಶ್. ಮೇಡಮ್ ನಮಸ್ಕಾರ ಮೇಡಮ್. ನಮಗೆ ಸೊಂಟದಿಂದ ಸ್ವಲ್ಪ ಮೇಲೆ ಮೇಡಮ್ ಹಾ, ತುಂಬಾ ನೋವು ಬಂದಿದೆ ಮೇಡಮ್. ಸುಮಾರು ಒಂದು 8-9 ತಿಂಗಳಿಂದ ನೋವು ಬಂದಿದೆ. ಓಕೆ. ಅದು ಯಾವ ಟ್ರೀಟ್ಮೆಂಟ್ಗೂ ಕಮ್ಮಿ ಆಗ್ತಿಲ್ಲ ಮೇಡಮ್. ನೈಟ್ ಅಲ್ಲಿ ತುಂಬಾ ನೋವು, ಆಮೇಲೆ ಈ ಭುಜ ರೈಟ್ ಸೈಡ್ ಭುಜದಲ್ಲೂ ಸ್ವಲ್ಪ ನೋವು ಮೇಡಮ್. ನಿಮಗೆ ಆಸಿಡಿಟಿ ಪ್ರಾಬ್ಲಮ್ ಇದೆಯಾ? ಅದೇನು ಗೊತ್ತಿಲ್ಲ ಮೇಡಮ್. ಈಗ ತುಂಬಾ ದಿನ ಅಂದ್ರೆ ಸುಮಾರು 9 ತಿಂಗಳಿಂದನೂ ಇದೆ ಮೇಡಮ್. ಓಕೆ, ನೀವು ಎಕ್ಸ್ರೇ ಏನಾದ್ರು ಮಾಡಿಸಿದ್ದೀರಾ? ಇಲ್ಲ ಮೇಡಮ್, ಎಕ್ಸ್ರೇ ಮಾಡ್ತಿಲ್ಲ, ಬ್ಲಡ್ ಚೆಕಪ್ ಮಾಡ್ತಿದ್ದೀವಿ ಮೇಡಮ್. ಓಕೆ, ನೀವು ಬ್ಲಡ್ ಚೆಕಪ್ಪನ್ನು ನಮ್ಮ ಕ್ಲಿನಿಕ್ಕಿಗೆ ಫೋನ್ ಮಾಡಿ ಯಾವ್ದಾದ್ರು ಡಾಕ್ಟರ್ ಹತ್ರ ತೋರಿಸಿ, ಅಥವಾ ಎಕ್ಸ್ರೇ ಮಾಡಿಸಿದ್ರೆ ಅದನ್ನಾದ್ರೂ ತೊಗೊಂಡು ಬನ್ನಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಪ್ಪರ್ ಬ್ಯಾಕ್ ಅಂದರೆ ಬೆನ್ನು, ಸೊಂಟದಿಂದ ಮೇಲ್ಗಡೆ ನಿಮಗೆ ತುಂಬ ಬೆನ್ನು ಬರ್ತಾ ಇದೆ ಅಂದರೆ ಸಿಂಪಲ್ ಅಸಿಡಿಟಿಯಿಂದನೂ ಸಹ ಇರಬಹುದು. ಸೊ ನಿಮಗೆ ಕಾನ್ಸ್ಟಿಪೇಷನ್ ಇತ್ತು, ಮೋಷನ್ ಕ್ಲಿಯರ್ ಇಲ್ಲ, ಅಥವಾ ತುಂಬ ಅಸಿಡಿಟಿ ಇತ್ತು ಅಂದರೆ ಅದನ್ನು ಕ್ಲಿಯರ್ ಮಾಡೋದ್ರಿಂದ ಸಹ ಬೆನ್ನು ನೋವು ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗಿರೋ ಪ್ರಾಬ್ಲಮ್ ಈಸಿಯಾಗಿ ಮೆಡಿಸಿನ್ ತೊಗೊಂಡೆ ಕಡಿಮೆ ಆಗುತ್ತೆ. ಓಕೆ, ಧನ್ಯವಾದ ಅವರೀಶ್ ಕರೆ ಮಾಡೋದಕ್ಕಾಗಿ. ಇನ್ನು ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ಮಾತನಾಡೋದಾದರೆ, ಆಯುರ್ವೇದ ಅಂತಂದರೆ ತುಂಬ ಜನ ಮೂಗು ಮುರಿಯೋರು, ಯಾಕಂದರೆ ತುಂಬ ಲೇಟ್ ಪ್ರೊಸೆಸ್ ಇದು ಅಂತ ಹೇಳ್ತಾರೆ. ಆದರೆ ತುಂಬ ಜನ ಅಂದ್ಕೊಳ್ತಾರೆ ಇದು ಶಾಶ್ವತ ಪರಿಹಾರ, ಇದಕ್ಕೆ ಮೊರೆ ಹೋಗಬೇಕು ಅಂತ. ಸೊ ಬೆನ್ನು ನೋವಿನ ಸಮಸ್ಯೆಗಳಿಗೆ ಯಾವ ರೀತಿಯ ಚಿಕಿತ್ಸಾ ವಿಧಾನವನ್ನು ಅನುಸರಿಸ್ತೀರಿ, ಪದ್ಧತಿ ಹೇಗಿರುತ್ತೆ, ಅದ್ರ ಬಗ್ಗೆ ಮಾಹಿತಿ. ಒಂದನೇದಾಗಿ ಆಯುರ್ವೇದ ಲೇಟ್ ಅಲ್ಲ, ಅದು ರಾಂಗ್ ಪರ್ಸೆಪ್ಷನ್ನು. ಇವರು ಡಿಸೀಸನ್ನ ಅಷ್ಟು ಲೇಟಾಗಿ ತೊಗೊಂಡ್ಬಂದಿರ್ತಾರೆ. ಅಂದರೆ 3 ವರ್ಷ, 5 ವರ್ಷ, 10 ವರ್ಷದಿಂದ ಬೆನ್ನು ನೋವು ಇರೋರಿಗೆ ನಾಳೆ ಬೆಳಗ್ಗೆ ನಿಮಗೆ ಕಡಿಮೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಆ್ಯಂಡ್ ಅದು ಒಂದು. ಎರಡನೇದು, ನೀವು ಹೇಳ್ದಂಗೆ ರೂಟ್ ಕಾಸನ್ನು ಟ್ರೀಟ್ ಮಾಡ್ತಾ ಹೋಗೋದ್ರಿಂದ ಶಾಶ್ವತವಾಗಿ ಒಂದು ಪರಿಹಾರ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ಮೂರನೇದು, ಇದರಲ್ಲಿ ಸೆಟ್ ಆಫ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಈಗ ಅದನ್ನು ನಾವು ಸ್ಟೇಜಸ್ಸು ಮತ್ತು ಅವರ ಪೇನ್ ಇಂಟೆನ್ಸಿಟಿ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ತುಂಬ ಇಂಟೆನ್ಸ್ ಆಗಿದೆ ಪೇನು, ನಾವು ಅದನ್ನು ಒಂದು ಗ್ರೆಡೇಷನ್ಸ್ ಹಾಕ್ಕೊಳ್ತೀವಿ. ತುಂಬ ಇಂಟೆನ್ಸ್ ಆಗಿದೆ, ಅವರ ಡೇ ಟು ಡೇ ಆಕ್ಟಿವಿಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದನ್ನು ಇಮಿಡಿಯೇಟ್ಲಿ ನಾವು ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಪಂಚಕರ್ಮ ಟ್ರೀಟ್ಮೆಂಟ್ ಹೇಗೆ ಅಂದರೆ, ನಿಮ್ಮ ಕಾರ್ನ ಹೇಗೆ ಸರ್ವಿಸಿಂಗ್ ಕೊಡ್ತೀರಾ ಒಂದು ಕಂಪ್ಲೀಟ್ ಕ್ಲೀನ್ ಆದಂಗೆ, ಅದೇ ರೀತಿ ನಿಮ್ಮ ಬಾಡಿಯ ಹೋಲ್ ಪ್ರೋಸೆಸ್ ಆಫ್ ಸಿಸ್ಟಮ್ ಏನಿದೆ ಅದನ್ನು ಕ್ಲೆನ್ಸ್ ಮಾಡಿ ಯಾವ ಜಾಗವನ್ನು ಸ್ಟ್ರೆಂಥನಿಂಗ್ ಮಾಡಬೇಕು ಅದರ ಮೆಡಿಸಿನ್ಸ್ನ ಡಿಫ್ರೆಂಟ್ ಫಾರ್ಮಲ್ಲಿ ಕೊಡ್ತೀವಿ. ಎಸ್ಪೆಷಲಿ ಬೆನ್ನು ನೋವಲ್ಲಿ ನಾವು ಬಸ್ತಿ ಅಂದ್ಬಿಟ್ಟು ಮೆಡಿಕೇಟೆಡ್ ಎನ್ಮಾ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಬೆನ್ನು ನೋವನ್ನು 70 to 80% 7 ಅಥವಾ 8 ದಿನದಲ್ಲಿ ಕಂಟ್ರೋಲಿಗೆ ತರಬಹುದು. ಇದು ಯಾವುದೇ ವೇನಲ್ಲಿ ಲೇಟ್ ಆಗಿರುವಂತಹ ಟ್ರೀಟ್ಮೆಂಟ್ ಅಲ್ಲ. 7 ಡೇಸಲ್ಲೇ ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಈ ಟೈಮಲ್ಲಿ ನಾವು ಎಕ್ಸಸೈಸ್ ಆಗಲಿ ಏನೂ ಹೇಳಲ್ಲ, ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕು ಮತ್ತು ಸಿಂಪಲ್ ಆಗಿರುವಂತಹ ಫುಡ್ ತಗೊಳ್ತಾ ಹೋಗಬೇಕು. ಜೊತೆಗೆ ನಾನು ಮುಂಚೆ ಹೇಳ್ದಂಗೆ L4, L5 ಅಥವಾ ಈವನ್ ಕುತ್ತಿಗೆ ನೋವು ಸಹ ತುಂಬ ಇರುತ್ತೆ. ಅಲ್ಲಿ C4, C5 ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, C7, C8 ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಮೆಡಿಕೇಟೆಡ್ ಲೀವ್ಸನ್ನು, ಬಹಳಷ್ಟು ಮೆಡಿಕೇಟೆಡ್ ಲೀವ್ಸನ್ನು ಸೇರಿಸಿ ಅದರಿಂದ ಶಾಖವನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇಮಿಡಿಯೇಟು ಪೇನ್ ಕಡಿಮೆ ಆಗ್ತಾ ಹೋಗುತ್ತೆ. ಇದಲ್ಲದೆ ನೆಕ್ಸ್ಟ್ ಸ್ಟೇಜ್ ಆಫ್ ಟ್ರೀಟ್ಮೆಂಟು, ಈಗ ಅದಾದಮೇಲೆ ಅಥವಾ ಸ್ವಲ್ಪನೇ ಪೇನ್ ಇತ್ತು, ಈಗ ನಾವು ಲಾಸ್ಟ್ ಕಾಲ್ ತೊಗೊಂಡಿರೋ ತುಂಬ ಇಂಟೆನ್ಸ್ ಪೇನ್ ಏನಲ್ಲ, ಅಂಥದನ್ನು ಮೆಡಿಸಿನ್ಸಲ್ಲೇ ಕಡಿಮೆ ಮಾಡ್ತಾ ಬರಬಹುದು. ಮೆಡಿಸಿನಲ್ಲಿ ಮಾಡಿದಾಗ ಒಂದು 50 to 60% ಇಮಿಡಿಯೇಟ್ ರಿಸಲ್ಟ್ ಇರುತ್ತೆ, ವಿದಿನ್ 1 ಮಂತಲ್ಲೇ ಇರುತ್ತೆ. ಆಮೇಲೆ ಒಂದು 3 months to 6 months ಅವರ ಲೈಫ್ ಸ್ಟೈಲ್ ಚೇಂಜು, ಯೋಗ ಎಕ್ಸಸೈಸಸ್ ಆಗಲಿ ಅಥವಾ ಫಿಸಿಯೋಥೆರಪಿ ಇರಬಹುದು, ಕೋರ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರಬಹುದು, ಸ್ಟ್ರೆಚಿಂಗ್ ಇರಬಹುದು. ಇದರ ಜೊತೆ ನಾವು ಫುಡ್, ಸರ್ಟೈನ್ ಫುಡ್ಸು, ಈಗ ಕೆಲವು ಎಲ್ಲದಕ್ಕೂ ಒಂದಷ್ಟು ಸೂಪರ್ ಫುಡ್ಸ್ ಇರುತ್ತೆ. ನಾವೀಗ ಡಯಾಬಿಟಿಸ್ ಅಂದರೆ ನಮ್ಗೆ ಇಮಿಡಿಯೇಟು ಹಾಗಲಕಾಯಿ ತಗೋಬೇಕು ಅನ್ನೋದು ಹೇಗೆ ನೆನಪಾಗುತ್ತೋ ಹಾಗೆ ಬೆನ್ನು ನೋವಿದ್ದಾಗ ಶುಂಠಿ ಮತ್ತು ಅರಿಶಿಣವನ್ನು ತಗೊಳ್ತಾ ಹೋಗಬೇಕು. ಈ ರೀತಿಯಾಗಿರುವಂಥ ಕೆಲವು ಸರ್ಟೈನ್ ಫುಡ್ಸನ್ನು ತಗೊಳ್ಳೋದ್ರಿಂದ ಸಹ ಅವರಲ್ಲಿ ಬೆನ್ನು ನೋವನ್ನು ಕಡಿಮೆ ಮಾಡ್ತಾ ಬರಬಹುದು. ಇದಲ್ಲದೆ ಅವರಿಗೆ ಕ್ಯಾಲ್ಶಿಯಮ್, ಈಗ ತುಂಬ ಏಜ್ ಆಗಿ ಲೈಕ್ 40 years ಮೇಲಾಗಿ ಬಂದರು ಆಸ್ಟಿಯೋಪೋರೋಸಿಸು ಇರುವ ಚಾನ್ಸಸ್ ಇರುತ್ತೆ. ಅಂತಹಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುವಂತಹ ಫುಡ್ಡನ್ನು ತಗೊಳ್ತಾ ಬರಬೇಕು. ಸೊ ಈ ರೀತಿಯಾಗಿ ಕೊಡ್ತಾ ಬರ್ತೀವಿ ನಾವು. ಇದರ ಜೊತೆಗೆ ಯೋಗ, ನಮ್ಮ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಏನಿದೆ, ಇದು ಆಲ್ಮೋಸ್ಟ್ ಆಯುರ್ವೇದ, ಯೋಗ, ನ್ಯಾಚುರೋಪತಿ 3 ಇರುವಂಥದ್ದು. ಇಲ್ಲಿ ನಾವು ಸರ್ಟೇನ್ಲಿ ಬೆನ್ನು ನೋವಿಗೆ ಅಂತಾನೆ ಕೆಲವೊಂದು ಯೋಗಾಸನಾಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇವರು ಎಲ್ಲ ಎಕ್ಸಸೈಸ್ ಅನ್ನ ಮಾಡಬಾರ್ದು, ಭಾರ ಎತ್ತಬಾರ್ದು ಅನ್ನೋದೆಲ್ಲ ಇರುತ್ತೆ. ಅವರಿಗೆ ಪರ್ಟಿಕ್ಯುಲರ್ಲಿ ಬೆನ್ ಸ್ಟ್ರೆಂತ್ ಮಾಡಕ್ಕೆ ಯೋಗ ಎಕ್ಸಸೈಸ್ ಅನ್ನ ಹೇಳ್ಕೊಡ್ತೀವಿ. ಇದರಲ್ಲದೆ ನ್ಯಾಚುರೋಪತಿ ಟ್ರೀಟ್ಮೆಂಟ್, ಕೋಲ್ಡ್ ಪ್ಯಾಕ್ ಇರಬಹುದು, ಮತ್ತೆ ಸ್ಪೈನಲ್ ಬಾತು, ಇದನ್ನ ಸಹ ಮಾಡ್ತಾ ಹೋಗ್ಬೋದು. ಸೊ ಎಲ್ಲೆಲ್ಲಿದೆ ಕ್ಲಿನಿಕ್ಸ್? ನಮ್ದು ಬೆಂಗಳೂರಲ್ಲಿ 13 ಕ್ಲಿನಿಕ್ ಇದೆ, ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲಿ ಇದೆ ಬೆಂಗಳೂರಲ್ಲಿ. ಇದಲ್ಲದೆ ಶತಾಯು ಆಯುರ್ವೇದ ಯೋಗ ರಿಟ್ರೀಟು
ಬೆಂಗಳೂರು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇನ್ಸ್ಟೇ ಹಾಸ್ಪಿಟಲ್ ಇದೆ. ಇನ್ ಕೇಸ್ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ಬರಬೇಕು ಅಂತಂದ್ರೆ ಅವ್ರು ಬಂದು ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆಯಾ? ಖಂಡಿತವಾಗ್ಲೂ ಬಂದು ಉಳ್ಕೋಬಹುದು. ಅವರಲ್ಲಿ ಇನ್ಶೂರೆನ್ಸ್ ಇದ್ರೆ ಅವರು ಇನ್ಶೂರೆನ್ಸ್ ನ ಅಪ್ಲೈ ಮಾಡಿ ಟ್ರೀಟ್ಮೆಂಟ್ ಸಹ ತಗೋಬಹುದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಅನಿತಾ ಭಟ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಶತಾಯು ಆಯುರ್ವೇದ ಕ್ಲಿನಿಕ್, ಆರ್ಟಿ ನಗರ, ರಾಜಾಜಿನಗರ, ಜಿಪಿ ನಗರ, ಇಂದಿರಾನಗರ, ವೈಟ್ಫೀಲ್ಡ್, ರಾಜರಾಜೇಶ್ವರಿ ನಗರ, ಕೋರಮಂಗಲ, ಚಂದ್ರ ಲೇಔಟ್, ಬನಶಂಕರಿ, ಕಲ್ಯಾಣ ನಗರ, HSR ಲೇಔಟ್ನಲ್ಲಿ ಬ್ರಾಂಚಸ್ಗಳಿದೆ. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ, shatayu.www.shatayu.com ಇದೆ. ಜೊತೆಗೆ ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 9590484848, ಮತ್ತೊಂದು ಸಂಖ್ಯೆ 8884144466. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.